ಗೈಸ್, ಗುಡ್ ಮಾರ್ನಿಂಗ್. ಅನದರ್ ಡೇ ಅನದರ್ ಲಾಗ್. ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಈ ನಮ್ಮಮ್ಮ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಾವು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಈ ಬಿಳಿ ತಂಗಿ ಪೂಜೆ ಮಾಡಿದ್ದು ನೋಡಿದ್ರಲ್ಲ, ಇವಾಗ ವಿ ಆರ್ ಹೆಡ್ಡಿಂಗ್ ಟು ಶೃಂಗೇರಿ ವಿತ್ ಅವರ್ ಪಂಪ್ಕಿನ್ಸ್, ಕಪ್ ಕೇಕ್ಸ್ ಆ್ಯಂಡ್ ಪಂಪ್ ಕೇಕ್ಸ್. ಚೆನ್ನಾಗಿ ನಾವು ಮನೇಲಿ ಆಗ್ಬಿಡ್ತಾರ. ಸೇ ಹಾಯ್. ಶೋಭಾ ಹಾಯನೋ, ಅಪ್ಪು ಹಾಯನೋ. ನೀನಮ್ಮ ನೀವು ಕರೆಕ್ಟ್ ಲಾಗರ್ ಇವ್ರ ನಮ್ ಚಿಕ್ಕಮ್ಮ. ಹೇಳಮ್ಮ, ಎಲ್ಲಿ ನಡೆದಿದೆ? ನಾವು ಶೃಂಗೇರಿ ಹೊರಟಿದ್ದೀವಿ. ಶೃಂಗೇರಿಯಿಂದ ಲಬ್ಬೆ ಫಾಲ್ಸ್ ಒಂದು, ಹಾಗೆ ಮತ್ತೆ ಆದ್ರೆ ಟೈಮ್ ಆದ್ರೆ ಮನೆಗೆ ಹೋಗೋಣ ಅನ್ಕೊಂಡಿದೀವಿ. ಆದ್ರೆ ಟೈಮ್ ಆದ್ರೆ ಹುಬ್ಬಳ್ಳಿಗೆ ಹೋಗೋಣ ಅನ್ಕೊಂಡಿದೀವಿ. ಹಾಗಾಗಿ ನಾವು ಶೃಂಗೇರಿ ಹೊರಟಿದ್ದೀವಿ. ಮಾರ್ನಿಂಗ್ ಎವ್ರಿಬಡಿ. ಜರ್ನಿ ಅಪ್ಡೇಟ್. ಎನ್ನರ್ಪುರ, ವಿ ರೀಚ್ಡ್ ಎನ್ನರ್ಪುರ. ಇವಾಗ ಹೊಟ್ಟೆಗೆ ಕೂಳು ಹಾಕೋಬೇಕು ಅಂತ ನಮ್ಮ ಚಿಕ್ಕಮ್ಮ ಓಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಪಿ ಟಿ ಉಷಾ ಥರ ಓಡ್ತಾ ಇದ್ದಾರೆ. ಹಗ್ಗ ಓಡ್ತಾ ಇದ್ದಾರೆ ನೋಡ್ರಿ ಅಕ್ಕೂರಿ. ಓಡ್ತಾ ಇದ್ದಾರೆ ತಿಂಡಿ ತಿನ್ನಕ್ಕೆ ಅಂತ. ಇವಾಗ ಒಂದು ಸ್ವಲ್ಪ ಒಂದು 1/4 kg ತಿಂಡಿ ತಿಂದು, ನಾನು 1/4 kg ತಿಂದರೆ ಇವಳು 2 kg ತಿಂದು ಆಮೇಲೆ ಲಾಸ್ಟ್ ಸೀಟಲ್ಲಿ ಕೂತ್ರೆ ಇದೆ ಒಂದು ಹಣೆ ಬರ. ಥ್ಯಾಂಕ್ಸ್ ಅಂಕಲ್. ಎನ್ನಾರ್ಪುರಕ್ಕೆ ಬಂದ್ವಿ. ಫುಲ್ ಫ್ಯಾಮಿಲಿ. ಈಗ ತಿಂಡಿ ಟೈಮ್. ನಮ್ಮ ಚಿಕ್ಕಪ್ಪ ಕರೆಕ್ಟಾಗಿ ಹಾಯ್ ಅಂದ. ಹಾಂ, ಸೇ ಗುಡ್ ಮಾರ್ನಿಂಗ್. ಹೇಳೋ ಗುಡ್ ಮಾರ್ನಿಂಗ್ ಅಂತ ಹೇಳೋ. ಹಂಗೆ ಹೇಳ್ಬೇಕಿದು. ತಿಂಡಿ ಅಂದ ತಕ್ಷಣ ನೋಡ್ರಿ ಇಳಿದು ಓಡ್ ಬಂದೇಳು ಫಸ್ಟ್. ಹೇಳು ಚಂದ ಕಾಣತ್ತದ. ಇದು ಕಟ್ ಮಾಡ್ತೆ. ಇಲ್ಲಿ ತಿಂಡಿ ತಿಂದ್ವಿ. ಎನ್ನಾರ್ಪುರದಲ್ಲಿ ತಿಂಡಿ ತಿಂದ್ವಿ. ಚೆನ್ನಾಗಿತ್ತು ತಿಂಡಿ. ಈಗ ಮುಂದಿನ ಪಯಣ ಇನ್ನೊಂದು 50 ಕಿಲೋಮೀಟರ್ಸ್ ಇದೆ. ಶೃಂಗೇರಿ ಇನ್ನೊಂದು 50 ಕಿಲೋಮೀಟರ್ಸು. ಅಲ್ಲಿಗೋಗಿ ದರ್ಶನ ಮಾಡಿಕೊಂಡು ಆದರೆ ಇನ್ನೊಂದು ಪ್ಲೇಸಸ್ ಕವರ್ ಮಾಡೋಣ ಅಂತಿದೆ, ಒಂದೆರಡು ಗೊತ್ತಿಲ್ಲ. ಸೊ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಹೊರಗೆ ಬಂದಿರೋದು. ಸೊ ಮಲೆನಾಡಿಗೆ ಹೋಗೋಣ, ಮಳೆ ಬರ್ತಿರುತ್ತೆ ಅಂತ ಮಲೆನಾಡು ಸೈಡ್ ಹೋಗ್ತಾಯಿದ್ದೀವಿ. ಕೂದಲು ಹೆಂಗೆಂಗೋ ಆಯಿತು, ಬಟ್ ಮೆಹಂದಿ ಹಚ್ಚಿದ್ದು ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ. ನೆನ್ನೆ ಮೆಹಂದಿ ಹಚ್ಚಿದ್ದು, ನೆನ್ನೆ ಲಾಗ್ ನೋಡಿಲ್ಲ ಅಂದರೆ ನೋಡಿ. ಸೊ ದಟ್ಸ್ ಇಟ್. ಈಗ ಮತ್ತೆ ಪಯಣ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ. ತಿಂಡಿ ತಿಂತಿದ್ದಾರೆ ಇನ್ನೊವರೆಲ್ಲ. ಅರ್ಧ ಜರ್ನಿ ಆಯಿತು. ಇವಾಗ ನಮ್ಮಮ್ಮ ತಿಂಡಿ ತಿಂದು ಜೋಶ್ ಬಂದೈತೆ. ನಮ್ಮಮ್ಮಂಗೆ ಬಾಯಿಗೆ ಬಂದಿದೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೊಂದು 50 ಕಿಲೋಮೀಟರ್ ಇದೆ ಮುಂದೆ. ಯಾರು ಜಾಸ್ತಿ ತಿಂಡಿ ತಿಂದಿರಿ ಅಂತ ಈಗ ಮುಂದೆ ಗೊತ್ತಾಗುತ್ತೆ ರಂಗೋಲಿ ಹಾಕ್ದಾಗ. ಅವಾಗ ಮಾತಾಡ್ತೀನಿ. ಅಲ್ಲಿವರೆಗೂ ಮಾತಾಡಲ್ಲ. ಶುಗರ್ಲೆಸ್ ಕಾಫಿ ಕುಡಿದ್ರೆ ನಮ್ಮ ಚಿಕ್ಕಪ್ಪ. ಸ್ವೀಟ್ ಫೆಲೋ, ಬಟ್ ಅವ್ನು ಸ್ವೀಟ್ ತಿನ್ನಂಗಿಲ್ಲ. ಅಮ್ಮ, ಹೆಂಗ ಅನ್ಸತ್ತೆ ನಿಂಗೆ ಜರ್ನಿ? ಸೂಪರ್. ಇಲ್ಲ ಕಣ್ಮುಚ್ಚ ಮಾಡ್ಕೊ. ಚೆನ್ನಾಗಿದೆ. ಮಳೆ ಬೀಳ್ತಾ ಇದೆ. ಚೆನ್ನಾಗಿದೆ. ಇಲ್ಲ, ಮಳೆ ಬರ್ತಾ ಇದೆ. ಚೆನ್ನಾಗಿದೆ. ಒಂದು ಒಳ್ಳೆ ತಿಂಡಿ ಆಯ್ತು. ಆಮೇಲೆ ಮುಂದೆ ತಿಂಡಿ ಏನಂತ ತಿಂದ್ರಿ ಅಂತ ಮುಂದೆ ಇಡ್ಲಿ, ವಡೆ, ಪಲಾವ್ ಸಾಕ? ದೋಸೆ, ಇಡ್ಲಿ, ಸಾಂಬಾರ್, ಎಲ್ಲರೂ ಸೇರಿ ಇಡ್ಲಿ ವಡೆ ಪಲಾವ್ ತಿಂದ್ರು. ಇವಳೊಬ್ಳೆ ಇಡ್ಲಿ ವಡೆ ಪಲಾವ್ ರೈಸ್ ಬಾತ್ ತಿಂದು. ಹೋಟೆಲ್ ಅವ್ರು ಎಲ್ಲ ಟೇಸ್ಟ್ ಮಾಡಿದ್ಕೆ ಡಿಸ್ಕೌಂಟ್ ಕೊಟ್ಟರು ಅವಳಿಗೆ. ಸೊ ಫೈನಲಿ ರೀಚ್ಡ್ ಶೃಂಗೇರಿ ಆಫ್ಟರ್. ನಮ್ಮಮ್ಮ ಓಡ್ತಾ ಇದ್ದಾರೆ. ಆಫ್ಟರ್ 1.5. ಏನು ರೀಚ್ ಅದೆಯಾ? ಏನಂತ ತುಂಬ ಖುಷಿ ಅನಿಸುತ್ತೆ. ತುಂಬ ದಿನ ಆಗ್ತಿತ್ತು. ಹಾಂ, ಎಷ್ಟೋ ವರ್ಷ ಒಂದಾಗಿತ್ತು. ಹಿಂದ್ಗಡೆ ಅವರಿಬ್ರು ನೋಡು.
ಹಾಗಾಗಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಅಕ್ಷರಾಭ್ಯಾಸ ಮಂಟಪ. ಇಲ್ಲಿ ಸಣ್ಣ ಮಕ್ಕಳಿಗೆ ಕರ್ಕೊಂಬಂದು ಅಕ್ಕಿಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಓಂ ಅಂತ ಫಸ್ಟ್ ಅಕ್ಷರ ಬರೆಸಿ. ನಿನ್ನ ಮಗನಿಗೆ ಇಲ್ಲಿ ಏನು ಮಾಡಿಸಿದ್ರಿ? ಅಕ್ಷರಾಭ್ಯಾಸ ಮಾಡ್ತಿದ್ರಾ? ದೊಡ್ಡವನಿಗೆ ಮಾಡಿಸಿದ್ವಿ, ಇವನಿಗಿಲ್ಲ. ಆಲ್ರೆಡಿ ಸ್ಕೂಲಿಗೆ ಹೋಗಿದ್ದಾನೆ, ಅವನಿಗೆ ಮಾಡಿಸಿದ್ವಿ ಅಕ್ಷರಾಭ್ಯಾಸ. ಹಿಂದ್ಗಡೆ ಗರ್ರ ಅಂತವನೇ. ನಮ್ಮ ಅಕ್ಕನ ಮಗನಿಗೆ ನಮ್ಮ ಮಳೆಯಂಗೆ ಫಸ್ಟ್ ಇಲ್ಲೇ ಅಕ್ಷರಾಭ್ಯಾಸ ಮಾಡ್ತಿದ್ದು, ತೋರಿಸಿದ್ನಲ್ಲ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಇಲ್ಲಿ ಅಂತ. ಇಲ್ಲಿ ಹಿಂದ್ಗಡೆ ಅಲ್ಲಿ ಅಕ್ಷರಾಭ್ಯಾಸ ಮಾಡ್ತಿದ್ದು ಅವನಿಗೆ. ಸೊ ಶಾರದಾ ಪೀಠ ಕರ್ಕೊಬಂದು ಅಕ್ಷರಾಭ್ಯಾಸ ಮಾಡ್ತಿದ್ರೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಕರ್ಕೊಬಂದು ಅಕ್ಷರಾಭ್ಯಾಸ ಮಾಡ್ತಿದ್ವಿ. ಹಿಂದ್ಗಡೆ ಇದೆಲ್ಲ ಶಾರದಾ ಸನ್ನಿಧಿ, ಅದೇ ಸನ್ನಿಧಿ. ಇಲ್ಲಿ ಎದುರುಗಡೆ ವಿದ್ಯಾಶಂಕರ ದೇವಸ್ಥಾನ ಇದೆ. ಈಗ ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಅಲ್ಲಿಂದ ನದಿ ದಂಡೆ, ತುಂಗ ನದಿ ದಂಡೆ ಮೇಲೆ ಇರೋದು ಶಾರದಾ ಪೀಠ. ಸೊ ಇನ್ನೂ ದೇವಸ್ಥಾನ ತೋರಿಸ್ತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡಿ. ಈ ಥರ ದೇವಸ್ಥಾನ ಈ ಥರ ಚೆನ್ನಾಗಿದೆ, ಬಟ್ ಅಲ್ಲಿ ಹೆವಿ ಸೌಂಡು, ಗ್ರಿಲ್ಲಿಂಗ್ ಏನೋ ವರ್ಕ್ ನಡೀತಾ ಇದೆ. ಸೊ ಮಾತಾಡಿದ್ದು ಕೇಳಿಸ್ತಿಲ್ಲ ಅನ್ಸುತ್ತೆ, ನಮ್ಮ ಅಕ್ಕ ಮಾತಾಡಿದ್ದು. ಇಲ್ಲಿ ನಮ್ಮ ಜೊತೆ ಬಂದಿದ್ದಾನೆ ನನ್ನ ತಮ್ಮ, ಬಟ್ ಇಲ್ಲಿ ಬಂದ್ಬಿಟ್ಟು ಯಾವುದೋ ಹುಡುಗಿರನ್ನ ಪಟಾಯಿಸ್ಕೊಂಡು ಫೋಟೋ ತೆಗಿತಾ ಇದ್ದಾನೆ, ತೋರಿಸ್ತಿರ್ತೀವಿ. ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ಬ್ರಿಡ್ಜ್ ಮೇಲೆ ಮೇಲ್ಗಡೆ ಹೆಂಗಿದೆ ಬ್ರಿಡ್ಜು, ಆ ಕಡೆ ಸೈಡಿಗೆ ಮಠ ಇದೆ. ನಾನು ನಮ್ಮಮ್ಮ ಮತ್ತು ನಮ್ಮ ಸಂಗಡಿಗರು ಮಠಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ನೀನೇನು ಹೇಳ್ತೀಯಾ? ಈಗ ಅವನು ಫಸ್ಟ್ ಸ್ಟ್ಯಾಂಡರ್ಡ್, ಹಾಗಾಗಿ ಮಾಡ್ಸೋಕ್ಕಾಗಲ್ಲ. ಮುಂಚೆ ಮಾಡಿಸ್ಬೇಕಿತ್ತು, ಮುಂಚೆನೇ ಮಾಡಿಸ್ಬೇಕಾಗಿತ್ತು. ಈಗ ಮೊಮ್ಮಗಳಿಗೆ ಮಾಡಿಸ್ತೀನಿ. ಮೊಮ್ಮಗಳಿಗೆ ಮಾಡಿಸ್ತೀನಿ. ಫಸ್ಟ್ನೇ ಮೊಮ್ಮಗಳಿಗೆ ಮಾಡಿಸಿದ್ದಿಲ್ಲ? ಫಸ್ಟ್ನೇ ಮೊಮ್ಮಗಳಿಗೆ ಮಾಡಿಸಿದ್ವಿ. ಓಕೆ, ಅಸ್ಲೇಟಲ್ಲಿ ಈಗ ಮೊಮ್ಮಗಳಿಗೆ ಮಾಡಿಸ್ತೀಯಾ? ಮೊಮ್ಮಗಳಿಗೆ ಮಾಡಿಸ್ತೀನಿ. ಓಕೆ, ಆಮೇಲೆ ಏನಿಲ್ಲ. ನಿಂಗೆ ಸುಸ್ತಾಗ್ತಾ ಇಲ್ವಾ ಇಷ್ಟು ದೂರ ನಡ್ಕೊಬಂದು? ಆಗಲ್ಲ, ತಾಯಿ ಶಾರದಮ್ಮೆಂದೆ ಅಷ್ಟೇ. ವರ್ಡ್ಸ್ 0, ಎಮೋಷನ್ 100%. ಸೊ ಈ ಬ್ರಿಡ್ಜ್ನ ದಾಟ್ಕೊಬಂದರೆ ಇಲ್ಲಿ ಮಠ ಇದೆ. ಹೀಗೆ ಇಲ್ಲಿಂದ ಮಠಕ್ಕೆ ದಾರಿ. ನೋಡಿದ್ರಲ್ಲ, ಅದು ಬೋರ್ಡ್ ಇತ್ತಲ್ಲ ಹಿಂದ್ಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ತೋರಿಸಿದ್ನಲ್ಲ, ಅದು ಗುರುಗಳ ಲಿಸ್ಟು. ಲೈಕ್ ಫಸ್ಟ್ ಶಂಕರಾಚಾರ್ಯರು ಪ್ರೆಸೆಂಟ್ ಯಾರಿದ್ದಾರೆ, ನೆಕ್ಸ್ಟ್ ಸಕ್ಸಸ್ಸರ್ ಯಾರಾಗ್ತಾರೆ ಅಂತ ಆಲ್ರೆಡಿ ಡಿಸೈಡೆಡ್ ಮಾಡಿ ಇಟ್ಟಿದ್ದಾರೆ. ಸೊ ಈಗ ಪ್ರೆಸೆಂಟ್ ಇರೋದು ಭಾರತೀ ತೀರ್ಥ ಅಂತ ಅವರು. ಸೊ ಈ ಥರ ಹಾಕಿಟ್ಟಿದ್ದಾರೆ ಗುರುನಿವಾಸ. ನಾವು ಬ್ರಿಡ್ಜ್ ದಾಟ್ಕೊಂಡು ಬಂದ ತಕ್ಷಣ ಈ ಕಡೆಗೆ ಗುರುನಿವಾಸ ಇದೆ, ನಾವು ಅಲ್ಲೋಗಿ ಧ್ಯಾನ ಮಾಡ್ಬೋದು, ಗುರುಗಳಿರ್ತಾರೆ. ಸೊ ಬ್ಯೂಟಿಫುಲ್ ಪ್ಲೇಸ್, ಎನ್ವಿರಾನ್ಮೆಂಟ್ ಸಕ್ಕತ್ತಾಗಿದೆ, ಶಾಂತಿ ಸಿಗುತ್ತೆ, ಒಂಥರ ಶಾಂತಿ ಸಿಗುತ್ತೆ. ಬಟ್ ಇನ್ನೊಂದೇನು ಅಪ್ಡೇಟ್ ಇದೆ ಇಲ್ಲಿ ಅಂದರೆ, ಫುಲ್ಲು ಸ್ಟಿಕ್ ಮಾಡಿದ್ದಾರೆ ಪ್ಯಾಂಟು ಶರ್ಟು, ಈವನ್ ಚೂಡಿದಾರ್ಗೂ ಕೂಡ ಫುಲ್ ಟ್ರೆಡಿಷ್ನಲ್ ಆಗಿ ಬರಬೇಕು. ಸೊ ಅವಾಗ ಬಂದರೆ ಅಷ್ಟೇ ಗರ್ಭಗುಡಿ ಒಳಗೆ ಬಿಡ್ತಾರೆ, ಆ ಥರ ಮಾಡ್ತಾಯಿದ್ದಾರೆ ಎಲ್ಲ ಕಡೆ. ಸೊ ಅದೊಂಥರ ಒಳ್ಳೆಯದು, ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಆವಾಗಾರು ಲೈಕ್ ನಮ್ಮ ಟ್ರೆಡಿಷನ್ ಉಳಿಯುತ್ತೆ, ಅಟ್ಲೀಸ್ಟ್ ಈ ಥರ ಪ್ಲೇಸಸ್ಗಳೆಲ್ಲ ಉಳಿಯುತ್ತೆ ಅಂತ. ಕೆಲವು ಜನ ಸಿಟ್ಟು ಬರುತ್ತೆ, ಯಾಕೆ ಬಿಡೋಲ್ಲ, ಅಟ್ಲೀಸ್ಟ್ ಪ್ಯಾಂಟು ಶರ್ಟ್ ಹಾಕೊಂಬಂದಿನಿ ಅಂತ. ನಾನು ಜೀನ್ಸ್ ಹಾಕೊಂಬಂದೆ, ನಂಗೆ ಆದರೂ ಬಿಟ್ಟಿಲ್ಲ. ಒಳ್ಳೇದು ಅದು, ಪಂಚೆ ಹಾಕೊಂಬಂದರೆ ಒಳ್ಳೆಯದು. ಆ್ಯಂಡ್ ವುಮೆನ್ಸ್ಗೆ ಸ್ಯಾರಿ ಕೇಳ್ತಾ ಇದ್ದಾರೆ, ಸ್ಯಾರಿ ಆ್ಯಂಡ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಒಳ್ಳೇದು, ಅದೊಂಥರ ಒಳ್ಳೇದು. ಸೊ ಕಡ್ಡಾಯವಾಗಿ ಬಿಡ್ತಾಯಿಲ್ಲ ಒಳಗಡೆ ಜೀನ್ಸ್ ಹಾಕೊಂಬಂದರೆ. ಇಟ್ಸ್ ಗುಡ್, ಇಟ್ಸ್ ಬೆಟರ್ ಆ್ಯಕ್ಚುಲಿ. ನಮ್ಮ ಚಿಕ್ಕಮ್ಮ ಇಲ್ಲಿ ಪೋಸ್ ಕೊಡ್ತಾಯಿದ್ದಾರೆ, ಹೂವು ಹಿಡ್ಕೊಂಡು, ಹಣ್ಣು ಹೂವು ಹಿಡ್ಕೊಂಡು. ಸೊ ಗುರುನಿವಾಸಕ್ಕೆ ಹೋಗಿದ್ವಲ್ಲ, ಅಲ್ಲಿ ಧ್ಯಾನ ಮಾಡಿದ್ಮೇಲೆ ಪ್ರಸಾದ ಅಂತ ಫಲ ಕೊಡ್ತಾಯಿದ್ದಾರೆ, ಏನು ಸ್ವೀಟ್ ಏನು ಕೊಡ್ತಾಯಿಲ್ಲ. ಒಳ್ಳೇದು ಅದೊಂಥರ. ಇವಾಗ ನಮ್ಮ ಚಿಕ್ಕಮ್ಮ ಬೀದರಿಂದ ಬಂದಿರೋದು, ನೋಡೋಕ್ಕಷ್ಟೇ ಇನ್ನೋಸೆಂಟು, ಬಾಯಿ ತೆಗೆದ್ರೆ ಫುಲ್ ಇವಾಗ ಎದುರ್ಕೊಬಿಡ್ತೀರ, ಆ ಥರ ಮಾತಾಡ್ತಾರೆ.
ಸೊ ಪೋಸ್ಟ್ ಕೊಡ್ತಾ ಇದ್ದಾರೆ, ಫೋಟೋ ತೆಗೆಸ್ಕೊತಾ ಇದ್ದಾರೆ. ಮುಂದ್ಗಡೆ ನಮ್ಮ ವೈಟ್ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ ನೋಡಿ. ಇವಳೆ ಫೋಟೋಗ್ರಾಫರು ಹೂವು ಇಟ್ಕೊಂಡು ಕಿವಿ ಮೇಲೆ ಹೂವು ಇಟ್ಟಿರು ಯಾರೋ ಅವಳಿಗೆ. ಸೊ ಬೆಸ್ಟ್ ಪ್ಲೇಸ್ ಟು ಸ್ಪೆಂಡ್ ವಿತ್ ಫ್ಯಾಮಿಲಿ. ಸುತ್ತಮುತ್ತ ಅಡಿಕೆ ಗಿಡಗಳು, ನೈಸ್ ಎನ್ವೈರ್ಮೆಂಟ್. ಹೇಳಿದ್ನ ನೈಸ್ ಎನ್ವೈರ್ಮೆಂಟ್. ಲಶ್ ಗ್ರೀನ್ ಇದ್ದರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಫ್ರೇಮ್ ಸಖತ್ತಾಗಿ ಬರುತ್ತೆ. ಅದು ಫ್ರಂಟ್ ಕ್ಯಾಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಾನು, ಬ್ಯಾಕ್ ಕ್ಯಾಮಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಬ್ರಿಡ್ಜ್ ದಾಟ್ಕೊಂಡು ಈ ಕಡೆ ಬಂದ್ವಿ, ಬ್ರಿಡ್ಜ್ ದಾಟ್ಕೊಂಡು ಮತ್ತೆ ಆ ಕಡೆ ದೇವಸ್ಥಾನದ ಕಡೆ ಹೋಗ್ತೀವಿ, ವಿದ್ಯಾಪೀಠದ ಕಡೆ. ವಿದ್ಯಾಪೀಠ ಅಲ್ಲ, ವಿದ್ಯಾಶಂಕರ ದೇವಸ್ಥಾನ ಕಡೆ. ಹಿಸ್ಟ್ರಿ ಬಂದು ಹೆಂಗೆ ಅಂದರೆ, ಇದು ಲೈಕ್ ಫಸ್ಟ್ ಫೌಂಡರ್ ಯಾರು ಅಂದರೆ ಶಂಕರಾಚಾರ್ಯರು, ಆದಿಶಂಕರ. ಈ ಥರ ಶಾರದ ಮಠ 4 ಇದೆ ಮಂಡ್ಯದಲ್ಲಿ, ದ್ವಾರಕಾದಲ್ಲಿ ಓದಿದೆ ನಂಗೆ ಗೊತ್ತಿದ್ದಂಗೆ. ಇನ್ನು 2 ಬೇರೆ ಕಡೆ ಇದೆ, ಇದೊಂದು 4 ಇದೆ, ನಂಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ. 4 ಶಾರದ ಮಠದಲ್ಲಿ ಇದೊಂದು ಶೃಂಗೇರಿದೊಂದು. ಶಂಕರಾಚಾರ್ಯರು ಆಲ್ ಓವರ್ ಇಂಡಿಯಾ ಓಡಾಡಿದಾಗ ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಶಂಕರ ಮಠನ ಸ್ಥಾಪನೆ ಮಾಡಿದರು. ಆ್ಯಂಡ್ ಅಕಾರ್ಡಿಂಗ್ ಟು ಇಂಡಿಯನ್ ಹಿಸ್ಟ್ರಿ, ಈವನ್ ಟಿಪ್ಪು ಸುಲ್ತಾನ್ ಕೂಡ ಇದನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ. ಹೆಂಗೆ ಅಂದರೆ ಅವ್ರವ್ರದ್ದೇನೋ ಕಿಂಗ್ಡಮ್ ಜಗಳ ಇದ್ದಾಗ ಮರಾಠರು ಬಂದು ಶೃಂಗೇರಿ ಮೇಲೆ ಅಟ್ಯಾಕ್ ಮಾಡಿದಾಗ ಟಿಪ್ಪು ಸುಲ್ತಾನ್ನ ಶೃಂಗೇರಿನ ಉಳಿಸಿದ್ರು ಅಂತ ಹಿಸ್ಟ್ರಿಲಿದೆ. ಬಟ್ ಅದೇನು ಅಂತ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಇಷ್ಟೆಲ್ಲ ಆದಮೇಲೆ ನಾವು ನಮ್ಮ ಅಕ್ಕನ ಜೊತೆ ಊಟಕ್ಕೆ ಹೋಗ್ತೀವಿ. ನನ್ನ ಜೊತೆ ಎಲ್ಲರ ಜೊತೆ. ಏನು ಸೋನು ಕಿಚ್ಚ ನೋಡಿ ಹೆಂಗಲ್ಲ. ಇಲ್ಲ ಸೇಮ್ ಹಂಗೆ ಹೇಳ. ಸ್ಯಾಮ್ ಸಮೀರ್ ಅಕ್ಕ ನೋಡಿದಿ ಹಂಗೆ ಹೇಳ. ಹಾಯ್ ಗಾಯ್ಸ್, ವಿ ಆರ್ ಎಟ್ ಶೃಂಗೇರಿ. ಹೇಳು, ವಿ ಆರ್ ಎಟ್ ಶೃಂಗೇರಿ. ಇಲ್ಲಿ ನೋಡಿ ಇಲ್ಲ ಇವತ್ತು ಆಗಲ್ಲ ಹಾಕ್ತಿಲ್ಲ ನೋಡಿ, ನಮ್ಮ ಚಿಕ್ಕಮ್ಮಂದು ಇನ್ನೂ ಫೋಟೋಶೂಟ್ ಮುಗ್ದಿಲ್ಲ. ಸೊ ದರ್ಶನ ಎಲ್ಲ ಆಯಿತು. ಇನ್ನೊಂದೇನು ಅಂದರೆ, ಈ ನಮ್ಮ ತಂಗಿಗೆ ನನಗೆ ಟೈಮಿಗೆ ಊಟ ಆಗಬೇಕು. ಇವಾಗ 1 ಗಂಟೆ ಆಯಿತು, ಪ್ರಸಾದ ಓಪನ್ ಆಗಿದೆ. ವೇ ಟು ಡೈನಿಂಗ್ ಹಾಲ್ ಊಟಕ್ಕೆ ಹೋಗ್ತಾಯಿದ್ದೀವಿ. ಅವ್ರು ಇನ್ನೂ ಫೋಟೋ ಹುಚ್ಚಲ್ಲ ಇದ್ದಾರೆ. ನಾವು ಆಲ್ರೆಡಿ ಊಟಕ್ಕೆ ಮುಂದೆ ಬರ್ತಾಯಿದ್ದೀವಿ, ಅವ್ರು ಹಿಂದೆ ಬರ್ಬೋದು. ಇವಾಗ ಇವರು ಫೋಟೋಸ್ ತೊಗೋತಾ ಇದ್ದಾರಂತೆ. ನಿಮ್ಮ ಆ ಕಡೆ ಕಿವಿಯಲ್ಲಿ ಹೂವು ಬಿದ್ದೋಯ್ತಾ ನೋಡಿ. ಅವಳು ಕಿವಿಗೆ ಯಾರೋ ಹೂವು ಇಟ್ಟರು, ಇವಳೋಗ ಅಪ್ಪು ಕಿವಿಲಿ ಹೂವು ಇಟ್ಟು ಬಂದೇಳೆ. ಬೇರೆ ಕಿವಿ ಹೂವು ಇಡೋದೇ ಇವ್ರ ಕೆಲಸ. ನಾನು ತುಂಬ ಒಳ್ಳೆ ಹುಡುಗ, ಸಂಜೆ ಮೇಲೆ ಸಿಗ್ಬಿಡಿ. ಸೊ ಊಟ ಆಯಿತು, ಒಳ್ಳೆ ದರ್ಶನ ಆಯಿತು. ಎಲ್ಲರೂ ಮುಂದೆ ಹೋಗ್ಬಿಟ್ರು, ನಾನು ಪ್ರಸಾದ ತೊಗೊಂಬರಕ್ಕೆ ಹೋಗಿದ್ದೆ. ಸೊ ಈ ಥರ ಇದೆ ಗೋಪುರ ಹಿಂದ್ಗಡೆ, ಸಖತ್ತಾಗಿದೆ ನೋಡಿ. ಇವಾಗ ಮುಂದೆ ಏನಂತ ನೋಡೋದು. ಸೊ ಸದ್ಯಕ್ಕೆ ಶೃಂಗೇರಿ ಆಯಿತು. 3 ವರ್ಷದಿಂದ ಬಂದಿದ್ದೆ, ಮತ್ತೆ ಇವಾಗ ಬಂದೆ. ಒಳ್ಳೆ ದೇವಸ್ಥಾನ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಶಿವಮೊಗ್ಗದಿಂದ ಲೈಕ್ 150 ಏನಾಗುತ್ತೆ ಒಂದು ಕಿಲೋಮೀಟರ್ಸು, ಐ ಆಮ್ ನಾಟ್ ಶೋರ್. ಬಟ್ ದೇವಸ್ಥಾನ ಚೆನ್ನಾಗಿದೆ. ಯು ಕ್ಯಾನ್ ಕಮ್ ಫ್ರಮ್ ಶಿವಮೊಗ್ಗ, 1 ಡೇಲಿ ಬಂದು ವಾಪಸ್ ಹೋಗ್ಬೋದು. ಇವನ್ ಹತ್ರ ಇರೋ ಪ್ಲೇಸಸ್ನೂ ಕವರ್ ಮಾಡ್ಕೋಬೋದು. ಚಪ್ಪಲಿ ಸ್ಟ್ಯಾಂಡ್ ಕೆಳಗಿತ್ತು, ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಚಪ್ಪಲಿ ತೊಗೊಂಡು ಕಾರ್ ಹತ್ಬಿಟ್ಟು ಆಮೇಲೆ ನಾನು ಕರೆಕ್ಟಾಗಿ ದೇವಸ್ಥಾನ ತೋರಿಸಿಲ್ಲ, ಏನಾದ್ರು ಇನ್ಫಾರ್ಮೇಷನ್ ಆಗಿದ್ದರೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ವ್ಲಾಗ್ನ ಕಂಟಿನ್ಯೂ ಮಾಡಿ. ಸ್ಟಿಲ್ ವಿ ಹ್ಯಾವ್ ಮೋರ್ ಪ್ಲೇಸಸ್ ಟು ಕವರ್.